ಮತ್ತೆ ಮೆಟ್ರೋ ಬಳಿಕ ಈಗ ಜನರಿಗೆ ಹಾಲಿನ ಶಾಕ್ ತಟ್ತಾ ಇದೆ. ಪ್ರತಿ ಲೀಟರ್ ಹಾಲಿಗೆ 2 ರಿಂದ 3 ರೂಪಾಯಿ ಏರಿಕೆ ಬಹುತೇಕ ಖಚಿತ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಕರೆಂಟ್ ಆಯ್ತು, ಮೆಟ್ರೋ ಆಯ್ತು, ಈಗ ಜನರಿಗೆ ಹಾಲಿನ ಶಾಕ್ ತಟ್ತಾ ಇದೆ. ಪ್ರತಿ ಲೀಟರ್ ಹಾಲಿಗೆ 2 ರಿಂದ 3 ರೂಪಾಯಿ ಏರಿಕೆ ಬಹುತೇಕ ಖಚಿತ. ಸಿಎಂ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಹಾಲಿನ ದರ ಹೆಚ್ಚಳದ ಬಗ್ಗೆ ನಿರ್ಧಾರವಾಗುತ್ತೆ. ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಹೆಚ್ಚು ಮಾಡಬೇಕು ಅಂತ ಪ್ರಸ್ತಾವನೆ ಇದೆ. ಪ್ರತಿ ಲೀಟರ್ಗೆ 2 ರಿಂದ 3 ರೂಪಾಯಿ ಏರಿಕೆಗೆ ಸಂಪುಟ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಸೋಮವಾರ ಹಾಲು ಒಕ್ಕೂಟದ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದರು. ಹಾಲಿನ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ನೀಡ್ತಾರಾ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಇದು ಡಿಪೆಂಡ್ ಆಗಿದೆ. ಸಂಪುಟ ಸಭೆಯಲ್ಲಿ ನಂದಿನಿ ಹಾಲಿನ ದರ ಪರಿಷ್ಕರಣೆ ಆಗತ್ತೆ. ದರ ಏರಿಕೆ ಬಗ್ಗೆ ಇವತ್ತೇ ನಿರ್ಧಾರ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಈ ಹಿಂದೆಯೂ ಕೂಡ ಹಾಲಿನ ದರ ಏರಿಕೆ ಆಗಬೇಕು ಅಂತ ಸಾಕಷ್ಟು ಒತ್ತಡ ಇತ್ತು. ಕಳೆದ ಬಾರಿ ಈ ವಿಚಾರ ಸರ್ಕಾರದ ಮುಂದೆ ಬಂದಾಗ ಸಿದ್ದರಾಮಯ್ಯನವರು ಒಪ್ಪಿರಲಿಲ್ಲ. ಆದ್ರೆ ಈಗ ಮತ್ತೆ ಹಾಲಿನ ದರ ಏರಿಕೆ ಆಗಬೇಕು ಅಂತ ಪಟ್ಟು ಹಿಡಿದ ಹಿನ್ನೆಲೆ ಇವತ್ತು ನಿರ್ಧಾರ ಆಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, 5 ರೂಪಾಯಿ ಹೆಚ್ಚಳ ಆಗ್ಲೇಬೇಕು ಅನ್ನೋ ಪ್ರಸ್ತಾವನೆ ಇದೆ. ಆದ್ರೆ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಕೋತಾರಾ ಅನ್ನೋದು, 2 ರಿಂದ 3 ರೂಪಾಯಿ ಕನ್ಫರ್ಮ್ ಹಾಲಿನ ದರ ಏರಿಕೆ ಆಗೋದು ಅಂತ. ಸೊ ಇವತ್ತಿನ ಸಭೆಯಲ್ಲಿ ಇದು ಅಂತಿಮ ನಿರ್ಧಾರ ಆಗುತ್ತೆ. ಶ್ವೇತಾ, ಹಾಲಿನ ದರ ಹೆಚ್ಚಳದ ಬಗ್ಗೆ ಈಗಾಗಲೇ ಕೆಎಂಎಫ್ ಮತ್ತೆ ಹಾಲು ಒಕ್ಕೂಟ ಮಂಡಳಿಗಳು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಕಾವೇರಿಯಲ್ಲಿ ಕಳೆದ 2 ದಿನಗಳ ಹಿಂದೆ ಸಭೆಯನ್ನ ನಡೆಸಿದ್ವು. ಮೇವು ಸೇರಿದಂತೆ ಇತರ ವೆಚ್ಚಗಳು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು, ಅದರ ಲಾಭವನ್ನ ನೇರವಾಗಿ ರೈತರಿಗೆ ವರ್ಗಾಯಿಸಬೇಕು ಅನ್ನುವಂಥದ್ದು ಕೆಎಂಎಫ್ನ ಒಂದು ವಾದ ಆಗಿದೆ. ಸುಮಾರು 10 ರೂಪಾಯಿಯವರೆಗೂ ಹಾಲಿನ ದರ ಏರಿಕೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಸುತಾರಾಮ್ ಇಷ್ಟು ದರವನ್ನ ಏರಿಕೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಪಿರಲಿಲ್ಲ. ನೀವು ಹೇಳಿದ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ದರವನ್ನ ಹೆಚ್ಚು ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರು ಸಭೆಯಲ್ಲಿ ಕೂಡ ಹೇಳಿದ್ರು. ಕನಿಷ್ಠ 3 ರಿಂದ 5 ರೂಪಾಯಿವರೆಗಾದ್ರೂ ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿತ್ತು. ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಒಂದು ಅಂತಿಮವಾದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತ ಮಾತನ್ನ ಭೀಮಾ ನಾಯಕ್ ಅವತ್ತೇ ಹೇಳಿದ್ರು. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬರಲಿದೆ. ಹಾಲಿನ ದರವನ್ನ ಹೆಚ್ಚಳ ಮಾಡುವ ಒಂದು ವಿಚಾರವಾಗಿ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಎಲ್ಲ ಒಂದು ಸಾಧ್ಯತೆ ಕೂಡ ಇದೆ. ಬಹುತೇಕ 3 ರೂಪಾಯಿಯಿಂದ 5 ರೂಪಾಯಿವರೆಗೂ 1 ಲೀಟರ್ಗೆ ಹಾಲಿನ ದರವನ್ನ ಹೆಚ್ಚು ಮಾಡುವಂತ ಒಂದು ನಿರ್ಧಾರವನ್ನ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಬಹುದು. ಹೆಚ್ಚು ಮಾಡುವಂತಹ ಒಂದು ದರದ ಲಾಭವನ್ನ ನೇರವಾಗಿ ರೈತರಿಗೆ ತಲುಪುವಂತೆ ಮಾಡುವಂತದ್ದು ಕೂಡ ಸರ್ಕಾರದ ಒಂದು ಸಲಹೆ ಸೂಚನೆ ಕೂಡ ಆಗಿದೆ. ಹಾಗಾಗಿಯೇ ಹಾಲಿನ ದರ ಹೆಚ್ಚಳದ ಬಗ್ಗೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಬಹುತೇಕ ಅಂತಿಮ ತೀರ್ಮಾನ ಆಗುವಂತಹ ಒಂದು ಸಾಧ್ಯತೆ ಇದೆ. 5 ರೂಪಾಯಿಯನ್ನ ಹೆಚ್ಚಳ ಮಾಡುವುದಕ್ಕೂ ಕೂಡ ಸಿದ್ದರಾಮಯ್ಯನವರು ಒಪ್ಪಿರಲಿಲ್ಲ. ತಯಾರಿ ವೆಚ್ಚವನ್ನ ಕಡಿಮೆ ಮಾಡಬೇಕು, ಅದನ್ನ ಕಡಿಮೆ ಮಾಡಿಕೊಳ್ಳಿ, ಈ ರೀತಿಯಾಗಿ ಹೆಚ್ಚಳ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಾತನ್ನ ಸಿದ್ದರಾಮಯ್ಯನವರು ಮೊನ್ನೆಯ ಸಭೆಯಲ್ಲೇ ಹೇಳಿದ್ರು. ಆದರೆ ಬಹುತೇಕ ಎಲ್ಲ ಅಂಕಿ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡ ಬಳಿಕ ಕನಿಷ್ಠ 3 ರೂಪಾಯಿ ಆದರೂ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಕೆಎಂಎಫ್ನ ಒಂದು ವಾದ ಆಗಿದೆ. ಇವತ್ತಿನ ಸಭೆಯಲ್ಲಿ ಎಷ್ಟು ಹಾಲಿನ ದರವನ್ನ ಹೆಚ್ಚಳ ಮಾಡ್ತಾರೆ ಅನ್ನೋದು ತೀರ್ಮಾನ ಆಗಲಿದೆ. ಶ್ವೇತಾ, ಓಕೆ ಸುರೇಶ್, ಈಗಾಗಲೇ ಜನಸಾಮಾನ್ಯರಿಗೊಂದು ಸಿಟ್ಟೆ ಇದೆ ಸರ್ಕಾರದ ಮೇಲೆ. ಕರೆಂಟ್ ಆಯ್ತು, ಮೆಟ್ರೋ ಆಯ್ತು, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಇದೆಲ್ಲದರ ನಡುವೆ ದಿನಬಳಗಾದ್ರೆ ಬೇಕು ಹಾಲು, ಆ ಹಾಲಿನ ದರ ಏರಿಕೆ ಮಾಡ್ತಾ ಇರೋದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಲಿನ ಜೊತೆಗೆ ನೀರಿನ ದರ ಕೂಡ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ, ಹೌದಾ? ಖಂಡಿತವಾಗ್ಲೂ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಹೇಳಿದ್ದಾರೆ. 1 ಪೈಸೆ ಆದರೂ ನೀರಿನ ದರವನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು. ಈಗಾಗಲೇ ವಿದ್ಯುತ್ ದರ, ಮೆಟ್ರೋ ದರ, ಈ ರೀತಿ ದರ ಏರಿಕೆಯ ಬರೆ ಜನಸಾಮಾನ್ಯರ ಮೇಲೆ ಬೀಳ್ತಾನೆ ಇದೆ ಅಂತ ಹೇಳ್ಬೋದು. ಹಾಲಿನ ದರ ಏರಿಕೆಗೆ ಸರ್ಕಾರ ಕೊಡ್ತಾ ಇರುವಂತಹ ಕಾರಣ ಇದೆ. ಈಗಾಗಲೇ ಉತ್ಪಾದನಾ ವೆಚ್ಚ ಹೆಚ್ಚಾಗಿದೆ, ಹಾಗಾಗಿ ರೈತರಿಗೂ ಕೂಡ ಲಾಸ್ ಆಗ್ತಾ ಇದೆ. ಹಾಗಾಗಿ ಹೆಚ್ಚಳ ಮಾಡದಂತಹ ಹಣವನ್ನ ರೈತರಿಗೆ ನೇರವಾಗಿ ತಲುಪುವಂತೆ ಮಾಡುವಂತದ್ದು, ಅಂದ್ರೆ ರೈತರಿಗೆ ಲಾಭ ಆಗುವಂತ ದೃಷ್ಟಿಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಿದೆ. ಅಂದ್ರೆ ಒಬ್ಬರಿಗೆ ಲಾಭ ಆದ್ರೆ ಮತ್ತೊಬ್ಬರಿಗೆ ಬರೆ ಏರಿಕೆಯ ಶಾಕ್ ಆಗಲೇಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ವಾದ. ಅಂದ್ರೆ ಗ್ರಾಹಕರಿಗೆ ದರ ಏರಿಕೆ ಆದರೂ ಕೂಡ ಅದರ ಲಾಭ ನೇರವಾಗಿ ರೈತರಿಗೆ ತಲುಪುತ್ತೆ ಅನ್ನುವಂಥದ್ದು.
ಮತ್ತೊಂದು ಕಡೆ ನೀರಿನ ದರವನ್ನು ಕೂಡ ಕಳೆದ 7 ವರ್ಷಗಳಿಂದ ಹೆಚ್ಚು ಮಾಡಿರಲಿಲ್ಲ. ಹಾಗಾಗಿ ನೀರಿನ ದರವನ್ನು ಕೂಡ ಏರಿಕೆ ಮಾಡಲೇಬೇಕು. ಈ ವಿಚಾರವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಅಲ್ಲಲ್ಲಿ ಹೇಳ್ತಾನೆ ಬಂದಿದ್ದಾರೆ, ನೀರಿನ ದರವನ್ನು ಸದ್ಯದಲ್ಲೇ ಪರಿಷ್ಕರಣೆ ಮಾಡಲಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಕನಿಷ್ಠ 1 ಪೈಸೆಯಾದರೂ ನೀರಿನ ದರ ಏರಿಕೆ ಆಗಬೇಕು, ಅಂದ್ರೆ ಲೀಟರ್ಗೆ ಏರಿಕೆ ಆಗಲೇಬೇಕು ಅನ್ನುವಂಥದ್ದು ಸರ್ಕಾರದ ಮುಂದಿರುವಂತಹ ಒಂದು ಪ್ರಸ್ತಾವನೆ. ಹಾಗಾಗಿ ನೀರಿನ ದರ ಕೂಡ ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.